ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಂತ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇವತ್ತು ಹಿಂಗೆ ಕೇಳ್ತಿದ್ದೀನ, ಎಲ್ಲರೂ ಹೇಗಿದ್ದೀರಾ ಅಂತ ಏನೋ ಕೇಳಬೇಕು ಅನ್ನಿಸ್ತು, ಕೇಳಿದೆ. ನೋಡಿ ಎಲ್ಲರೂ ಹೇಗಿದ್ದೀರಾ. ಓಕೆ ಫ್ರೆಂಡ್ಸ್ ನಾನು ಇವತ್ತು ಏನು ಹೇಳೋಕೆ ಹೊರಟಿದ್ದೀನಿ ಅಂತ ಆಲ್ರೆಡಿ ನಿಮಗೆ ನನ್ನ ತಮ್ನೇಲ್ ಮತ್ತು ಟೈಟಲನ್ನು ನೋಡಿ ಗೊತ್ತಾಗಿರುತ್ತೆ. ಏನಿಲ್ಲ ಫ್ರೆಂಡ್ಸ್, ನಿಮ್ಮ ಒಂದು ಏನು ಡಯಲ್ ಪ್ಯಾಡ್ ಇದೆ ಅಂತ ಅಂದರೆ ನಿಮ್ಮ ಒಂದು ಏನು ಇನ್ಕಮಿಂಗು ಕಾಲ್ಸ್ ಬರ್ತವೆ, ಆ ಕಾಲ್ಸ್ಗೆ ಈ ರೀತಿಯಾದಂಥ ಒಂದು ಫೋನ್ ಬಂದಾಗ ಈ ರೀತಿಯಾದಂಥ ಒಂದು ಫೋಟೋನ ಕೂರಿಸ್ಕೊಳ್ಳೋದು ಹೇಗೆ ಅಂತ ಅಂದರೆ ಬ್ಯಾಕ್ಗ್ರೌಂಡ್ಗೆ ಈ ರೀತಿ ಅಂತಲೇ ಇಲ್ಲ, ಬೇರೆ ಯಾವ ಫೋಟೋನಾದ್ರು ನೀವು ಈ ಥರ ಕೂರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ಹೇಗೆ ಸೆಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೀವು ಮಾಡಬೇಕಾದದ್ದು ಇಷ್ಟೇ ಫ್ರೆಂಡ್ಸ್. ನಿಮ್ಮ ಬಳಿ ಇರುವಂಥ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು, ಓಕೆ ಒಂದು ನಿಮಿಷ ನಾನು ಪ್ಲೇಸ್ಟೋರ್ಗೆ ಹೋಗ್ತೀನಿ. ಓಕೆ ಪ್ಲೇಸ್ಟೋರ್ಗೆ ಹೋಗಿ ಫ್ರೆಂಡ್ಸ್. ಪ್ಲೇಸ್ಟೋರ್ಗೆ ಹೋಗೋದ ನಂತರ ಇಲ್ಲಿ ನಿಮಗೆ ನಿಮ್ಮ ಇಂಟರ್ಫೇಸ್ ಇಲ್ಲಿ ಏನು ನನ್ನ ಮೊಬೈಲ್ ಇಂಟರ್ಫೇಸ್ ಕಾಣ್ತಿದೆ. ಈ ರೀತಿಯಾಗಿ ಸರ್ಚ್ ಮಾಡಿ ವಾಣಿ ಡೈಲರ್ ಆನ್ಸರ್ ಕಾಲ್ ಬೈ ಅಂತ ಏನಿದೆ ಇದನ್ನು ಸರ್ಚ್ ಮಾಡಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೇಕಾದರೆ ಈ ಆ್ಯಪ್ ಲಿಂಕ್ನ ನನ್ನ ಚಾನಲ್ ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದ್ರ ಮುಖಾಂತರ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಡೌನ್ಲೋಡ್ ಆಗ್ತಿದೆ ಫ್ರೆಂಡ್ಸ್, ಒಂದು ನಿಮಿಷ ಡೌನ್ಲೋಡ್ ಆಗ್ತಿದೆ. ಒಂದು ನಿಮಿಷ ಫ್ರೆಂಡ್ಸ್, 97 ಆಗಿದೆ. ಇದರ ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಬೇಕಾದ್ರೆ ಫ್ರೆಂಡ್ಸ್. ಈ ರೀತಿ ಸಿಗೋಕ್ಕಾಗಲಿಲ್ಲ ಅಂತ ಅಂದರೆ ಡೌನ್ಲೋಡ್ ಆಗ್ತಿದೆ ಫ್ರೆಂಡ್ಸ್, ಒಂದು ನಿಮಿಷ. ಓಕೆ ಫ್ರೆಂಡ್ಸ್, ನೀವೇ ನೋಡ್ಬೋದು ಈಗ ನನ್ನೊಂದು ಈ ಒಂದು ಆ್ಯಪು ಡೌನ್ಲೋಡ್ ಆಗಿದೆ. ಇದನ್ನ ನಂತರ ನೀವು ಡೌನ್ಲೋಡ್ ಮಾಡ್ಕೊಂಡ ನಂತರ ಇದನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡ್ಕೊಂಡ ನಂತರ ನಿಮ್ಗೆ ಈ ರೀತಿಯಾದಂಥ ಕೆಲವೊಂದು ಪರ್ಮಿಷನ್ಸ್ ಇದನ್ನು ಕೇಳುತ್ತೆ ಫ್ರೆಂಡ್ಸ್. ಇದು ಈ ರೀತಿಯಾದಂಥ ನೋಡಿ, ಇಲ್ಲಿ ಪರ್ಮಿಷನ್ಸ್ ಎಲ್ಲನೂ ಕೇಳುತ್ತೆ. ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಎಲ್ಲ ಕೊಟ್ಟ ಮೇಲೆ ಇಲ್ಲಿ ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಸ್ಟಾರ್ಟ್ ಅಂತ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸಸ್ ಕಾಣುತ್ತೆ. ಇಲ್ಲಿ ನೀವು ಸಿಂಪಲ್ಲಾಗಿ ವಾಣಿ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೆಟ್ ಆಸ್ ಡೆಫಾಲ್ಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಇದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಇದನ್ನು ನೀವು ಅಲೋ ಮಾಡಬೇಕು, ಒಂದು ಇದ್ರ ನೋಟಿಫಿಕೇಷನ್ ಅಲೋ ಮಾಡಬೇಕಂತ ತೋರಿಸುತ್ತೆ. ಇದನ್ನು ಅಲೋ ಮಾಡಿ ಫ್ರೆಂಡ್ಸ್. ಅಲೋ ಮಾಡಿದ ನಂತರ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಈ ರೀತಿ ಓಪನ್ ಆಗುತ್ತೆ. ಇದು ಓಪನ್ ಆದ ನಂತರ ನೀವು ಡೈಲಿ ಎಲ್ಲನೂ ಅಲೋ ಮಾಡ್ಕೋಬೇಕು ಫ್ರೆಂಡ್ಸ್ ಆಪ್ಷನ್ನು. ಓಕೆ ಇದೆಲ್ಲ ಅಲೋ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸಸ್ಸು ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾದ ಒಂದು ಓಪನ್ ಆದ ನಂತರ ನೀವು ಇಲ್ಲಿ ಮಾಡಬೇಕಾದ್ದು ಇಷ್ಟೇ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಹೋಮ್ ಪಕ್ಕ ಎರಡನೇ ಆಪ್ಷನ್ ಕಾಣ್ತಿದೆ ನೋಡಿ ಫ್ರೆಂಡ್ಸ್, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ಜಸ್ಟ್ ಆ್ಯಡ್ ಯುವರ್ ಫೋಟೋ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಿ ಫ್ರೆಂಡ್ಸ್, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಇದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನೀವೇ ನೋಡ್ಬೋದು ಜಸ್ಟ್ ಆ್ಯಡ್ ಯುವರ್ ಫೋಟೋ ಅನ್ನೋ ಒಂದು ಆಪ್ಷನ್ ಬಂತು. ಇದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಗ್ಯಾಲರಿಲಿ ಆಪ್ಷನ್ನ ಕೇಳುತ್ತೆ, ನೀವು ಯಾವ ಫೋಟೋನ ಚೂಸ್ ಮಾಡ್ಕೋಬೇಕು ಅಂತಿದ್ದೀರಾ ಫೋಟೋನ ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ನಾನು ನನ್ನ ಒಂದು ಫೋಟೋನ ಚೂಸ್ ಮಾಡ್ಕೋತೀನಿ. ಓಕೆ ನಾನು ಈ ಫೋಟೋನ ಚೂಸ್ ಮಾಡಿಕೊಂಡು ಇದನ್ನು ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮಗೆ ಎಷ್ಟಕ್ಕೆ ಬೇಕು ಅಂತ. ಓಕೆ ಎಷ್ಟಕ್ಕೆ ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ಮೇಗಡೆ ಕ್ರಾಪ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಕ್ರಾಪ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿಯಾದ ನಿಮ್ಮ ಇನ್ಕಮಿಂಗ್ ಕಾಲ್ ಬಂದಾಗ ಈ ರೀತಿಯಾದ ಒಂದು ಇಂಟರ್ಫೇಸಸ್ ಬರುತ್ತೆ ಅಂತ ಅದು ಮೊದಲೇ ಒಂದು ಏನು ಡೆಮೋನ ತೋರಿಸುತ್ತೆ. ಇದು ಈ ರೀತಿ ತೋರಿಸಾದ್ಮೇಲೆ ಇಲ್ಲಿ ಕೆಳಗಡೆ ಅಪ್ಲೈ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಪ್ರೀಮಿಯಮ್ ಬೇಕೋ ಅಥವಾ ವಾಚ್ ವಿಡಿಯೋ ಅಂತ ಕೇಳುತ್ತೆ. ಅಂದರೆ ದುಡ್ಡು ಕಟ್ಟೋಕ್ಕೇನಾಗಲ್ಲ, ಫ್ರೀಯಾಗಿ ಇದು ಮಾಡಬೇಕಂದ್ರೆ ವಾಚ್ ವಿಡಿಯೋ ಅಂದರೆ ಇದು ಮಾಡ್ಕೊಳ್ಳಿ. ಓಕೆ ಓಕೆ ಫ್ರೆಂಡ್ಸ್ ಇದಾಗಿದೆ. ರಿವಾರ್ಡ್ ಗ್ರಾಂಟೆಡ್ ಆದ ನಂತರ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಇದಾಗಿದೆ. ಅಪ್ಲೈಡ್ ಅಂತ ಇಲ್ಲಿ ತೋರಿಸ್ತಾ ಇದೆ ಆಪ್ಷನ್ನು. ಈ ಅಪ್ಲೈಡ್ ಅಂತ ತೋರಿಸಾದ್ಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಇನ್ಕಮಿಂಗ್ ಕಾಲ್ ಫೋನ್ ಏನಾದರೂ ಬಂದರೆ ಆ ರೀತಿಯಾದ ನೀವು ಏನು ಫೋಟೋ ಕೊಟ್ಟಿದ್ದೀವಿ ಆ ರೀತಿಯ ಇಂಟರ್ಫೇಸಸ್ ಬರುತ್ತೆ ಫ್ರೆಂಡ್ಸ್. ಈ ಥರ ಸೆಟ್ ಮಾಡ್ಕೊಳ್ಳೋದು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.